ಅಲ್ಲ BJPಯವರು ಇದೇ ಆಪರ್ಚುನಿಟಿ ಕಾಯ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆ್ಯಕ್ಚುಲಿ ಒಂದು ಪ್ರಚೋದನಾತ್ಮಕ ಭಾಷಣದಿಂದ ಶುರುವಾಗಿರೋದಿದು. ಇಲ್ಲದ್ರೆ ನಾವು 92ರಲ್ಲಿ ಈ ರೀತಿ ಒಂದು ಹಿಂದೂ ಮುಸ್ಲಿಮ್ ಅಂತೆ ಗಲಾಟೆ ಶುರುವಾಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಶಾಂತಿಯುತವಾಗಿ ನಾವಿದ್ದೀವಿ. ಒಂದು ಭಾಷಣದಿಂದ ಅದು ವೈರಲ್ ಆಯಿತು. ಜೊತೆಗೆ ಮೊಬೈಲ್ನಲ್ಲಿ ಫಾರ್ವರ್ಡ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿದೆ ಅನಿಸುತ್ತೆ ನನಗೆ. ಏಕೆಂದರೆ ಏನೇ ಒಂದು ಮೈಲೇಜಿಗೋಸ್ಕರ ಮಾಡ್ತಾ ಇರೋದು, ಶಾಂತಿ ನೆಮ್ಮದಿ ಹಾಳು ಮಾಡಲಿಕ್ಕೆ. ಸದ್ಯಕ್ಕೆ ಸಂಸದರಾಗಿ ನಾನು ಆಯಿತು, ಮತ್ತು ಉಸ್ತುವಾರಿ ಸಚಿವರು ಎಸ್ ಮಲ್ಲಿಕಾರ್ಜುನವರು, ಅಪ್ಪಾಜಿಯವರು, ನಾವೆಲ್ಲ SP ಅವ್ರ ಹತ್ರ ಮಾತಾಡಿದ್ದೀವಿ. DC ಅವ್ರ ಗಮನದಲ್ಲೂ ಇದೆ. ಶಾಂತಿಯುತವಾಗಿದೆ ಸ್ಥಿತಿ. ನೀವೆಲ್ಲ ನೋಡ್ತಾ ಇದ್ದೀರ. ಈಗ ಎಲ್ಲ ನಿಧಾನಕ್ಕೆ ನಾರ್ಮಲ್ಸಿಗೆ ಬರ್ತಾ ಇದೆ ಎಲ್ಲ ಸಿಚುವೇಶನು. ಆಮೇಲೆ ಇದರಲ್ಲಿ ಯಾರ್ಯಾರು ತಪ್ಪಿದೆ ಅವ್ರಿಗೂ ಕೂಡ ತನಿಖೆ ಆಗುತ್ತೆ. ತಪ್ಪಿರೋರಿಗೆ ಅವರು ಕರೆಕ್ಟಾಗಿ ಸುಮಾರು ಜನನ್ನು ಅಲ್ಲಿ ಎರಡೂ ಕಡೆಯಿಂದ ತೂರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು, ಎರಡೂ ಇನ್ಸಿಡೆಂಟ್ನಲ್ಲಿ ಅವರನ್ನು ಕೂಡ ಪೊಲೀಸ್ನವ್ರು ವಶಕ್ಕೆ ತೊಗೊಂಡಿದ್ದಾರೆ. ಒಂದು ಎನ್ಕ್ವೈರಿ ಆಗುತ್ತೆ. ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಂದಿನ ಕ್ರಮ ತಗೊಳ್ತೀವಿ. ಸಾಕಷ್ಟು ಹಿಂದೂಗಳ ಮನೆಗೆ ಕಲ್ಲು ತೂರಿದ್ದಾರೆ. ಶಾಸಕರು ಬಂದಿಲ್ಲ, ಸಚಿವರು ಬಂದಿಲ್ಲ. ಅಲ್ಲ, ಅದೇನೂ ಇಲ್ಲ ರೀ. ನಾವು SP ಅವ್ರನ್ನ ಹೋಗಿ ಅಲ್ಲಿ ಮಾತಾಡಿದ್ದೀನಿ. ನೀವು ಮೀಡಿಯಾದವ್ರಿಲ್ಲ ಅಲ್ಲಿ ಅಷ್ಟೇ. ಅಲ್ಲಿ ಹೋಗಿ SP ಅವ್ರನ್ನ ಮಾತಾಡಿದ್ದೀವಿ. ಜೊತೆಗೆ ಎರಡೂ ಕಡೆ ಅಲ್ಲಿರುವಂತಹ ಕಾರ್ಪೊರೇಟರ್ಸ್ ಇದ್ದಾರೆ, ಆಮೇಲೆ ಮುಸ್ಲಿಂ ಲೀಡರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕರೆದುಬಿಟ್ಟು ಮಾತಾಡಿದ್ದೀವಿ. ಎಲ್ಲಿಗೆ? ಅಲ್ಲ, ಈಗ ಹೋಗ್ತೀನಿ ರೀ. ಮಧ್ಯಾಹ್ನ ಹೋಗಿ ಅವ್ರು ಮಾತಾಡಿಸ್ತೀವಿ. ಮನೆ ಹತ್ರ ಅವರು ಕೂಡ ಬಂದಿದ್ದರು. ಅಮಾಯಕರನ್ನ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿ ಬಂದಿದ್ದರು. ಅದರ ರಿಲೇಟೆಡೇ SP ಮೇಡಮ್ ಹತ್ರ ಮಾತಾಡಿದ್ದಾರೆ. ನಾನು ಕೂಡ ಮಾತಾಡಿದ್ದೀನಿ. ಎಲ್ಲ ಶಾಂತಿಯುತವಾಗಿ ನಡೆಯುತ್ತೆ. ನಮ್ಮ ಎಲ್ಲ ಸಪೋರ್ಟ್ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸು, ಎಲ್ಲ ಸಮುದಾಯದವರು ದಾವಣಗೆರೆಯಲ್ಲಿ ನಾವು ಮಾದರಿಯಾಗಿರಬೇಕು ಅಂತ ನನ್ನ ಅನಿಸಿಕೆ. ಒಂದು ಮಾಡೆಲ್ ಭ್ರಾತೃತ್ವದಿಂದ ನಾವು ಇರಬೇಕು ಅನ್ನೋದು ನಮ್ಮ ಅಲ್ಲ, ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದು ಭಾಷಣದಿಂದ ಶುರುವಾಗಿರೋದು. ಎರಡೂ ಕಮ್ಯುನಿಟಿನವರು ಫೋನ್ನಲ್ಲಿ ವಾಟ್ಸಾಪ್ನಲ್ಲಿ ಫಾರ್ವರ್ಡ್ ಮಾಡ್ಕೊಂತ ಅದರಿಂದ ಸ್ಟಾರ್ಟ್ ಆಗಿರೋದೇ ಹೊರತು ಅಲ್ಲಿರೋವಂಥ ಹಿಂದೂಸು ಮುಸ್ಲಿಮ್ಸ್ ಆ ಏರಿಯಾದಲ್ಲಿರೋರು ಅವರೆಲ್ಲ ಶಾಂತಿಯುತವಾಗಿದ್ದಾರೆ. ಇದು ಮೂರನೇ ಅವ್ರು ಯಾರೋ ಮಾಡ್ತಾ ಇರೋವಂಥ ಕೆಲಸ ಅನಿಸುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ರೀತಿ ಆಗುತ್ತೆ ಅಂತೇಳಿ ಆಪಾದನೆ ಮಾಡ್ತಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಇದೇ ರೀತಿ ಆಗುತ್ತೆ. ಯಾರು ಮಾಡ್ತಾ ಇದ್ದಾರೆ ಹಂಗಿದ್ರೆ? ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅಧಿಕಾರನ ಕಿತ್ಕೊಳ್ಳಿಕ್ಕೆ ಯಾರು ಮಾಡಬೇಕೋ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಮೇಡಮ್, ಚಿಕ್ಕ ಮಕ್ಕಳೆಲ್ಲ ಬಳಸ್ಕೊಂಡಿದ್ದಾರೆ ಕಲ್ಲು ತೂರಕ್ಕೆ ಅಂತ ಎಲ್ಲ ಇದೆ. ಅಲ್ಲ, ಅದೇ ಬೇಜಾರಾಗದ್ರಿ. ಮುಂದಿನ ಪೀಳಿಗೆಗೆ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂತ. ದೊಡ್ಡವರಾಗಿ ನಾವು ರಾಜಕಾರಣ ಅನ್ನೋದು ಈ ಮಟ್ಟಕ್ಕೆ ಇಳಿಬೇಡ್ದು ಅಂತ ನನ್ನ ಅನಿಸಿಕೆ. ಅಲ್ಲ, BJPಯವರು ಇದೇ ಆಪರ್ಚುನಿಟಿ ಕಾಯ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆ್ಯಕ್ಚುಲಿ ಒಂದು ಪ್ರಚೋದನಾತ್ಮಕ ಭಾಷಣದಿಂದ ಶುರುವಾಗಿರೋದಿದು. ಇಲ್ಲದ್ರೆ ನಾವು 92ರಲ್ಲಿ ಈ ರೀತಿ ಒಂದು ಹಿಂದೂ ಮುಸ್ಲಿಮ್ ಅಂತೆ ಗಲಾಟೆ ಶುರುವಾಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಶಾಂತಿಯುತವಾಗಿ ನಾವಿದ್ದೀವಿ. ಒಂದು ಭಾಷಣದಿಂದ ಅದು ವೈರಲ್ ಆಯಿತು. ಜೊತೆಗೆ ಮೊಬೈಲ್ನಲ್ಲಿ ಫಾರ್ವರ್ಡ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿದೆ ಅನಿಸುತ್ತೆ ನನಗೆ. ಏಕೆಂದರೆ ಏನೇ ಒಂದು ಮೈಲೇಜಿಗೋಸ್ಕರ ಮಾಡ್ತಾ ಇರೋದು, ಶಾಂತಿ ನೆಮ್ಮದಿ ಹಾಳು ಮಾಡಲಿಕ್ಕೆ. ಸದ್ಯಕ್ಕೆ ಸಂಸದರಾಗಿ ನಾನು ಆಯಿತು, ಮತ್ತು ಉಸ್ತುವಾರಿ ಸಚಿವರು ಎಸ್ ಮಲ್ಲಿಕಾರ್ಜುನವರು, ಅಪ್ಪಾಜಿಯವರು, ನಾವೆಲ್ಲ SP ಅವ್ರ ಹತ್ರ ಮಾತಾಡಿದ್ದೀವಿ. DC ಅವ್ರ ಗಮನದಲ್ಲೂ ಇದೆ. ಶಾಂತಿಯುತವಾಗಿದೆ ಸ್ಥಿತಿ. ನೀವೆಲ್ಲ ನೋಡ್ತಾ ಇದ್ದೀರ. ಈಗ ಎಲ್ಲ ನಿಧಾನಕ್ಕೆ ನಾರ್ಮಲ್ಸಿಗೆ ಬರ್ತಾ ಇದೆ ಎಲ್ಲ ಸಿಚುವೇಶನು. ಆಮೇಲೆ ಇದರಲ್ಲಿ ಯಾರ್ಯಾರು ತಪ್ಪಿದೆ ಅವ್ರಿಗೂ ಕೂಡ ತನಿಖೆ ಆಗುತ್ತೆ. ತಪ್ಪಿರೋರಿಗೆ ಅವರು ಕರೆಕ್ಟಾಗಿ ಸುಮಾರು ಜನನ್ನು ಅಲ್ಲಿ ಎರಡೂ ಕಡೆಯಿಂದ ತೂರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು, ಎರಡೂ ಇನ್ಸಿಡೆಂಟ್ನಲ್ಲಿ ಅವರನ್ನು ಕೂಡ ಪೊಲೀಸ್ನವ್ರು ವಶಕ್ಕೆ ತೊಗೊಂಡಿದ್ದಾರೆ. ಒಂದು ಎನ್ಕ್ವೈರಿ ಆಗುತ್ತೆ. ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಂದಿನ ಕ್ರಮ ತಗೊಳ್ತೀವಿ. ಸಾಕಷ್ಟು ಹಿಂದೂಗಳ ಮನೆಗೆ ಕಲ್ಲು ತೂರಿದ್ದಾರೆ. ಶಾಸಕರು ಬಂದಿಲ್ಲ, ಸಚಿವರು ಬಂದಿಲ್ಲ. ಅಲ್ಲ, ಅದೇನೂ ಇಲ್ಲ ರೀ. ನಾವು SP ಅವ್ರನ್ನ ಹೋಗಿ ಅಲ್ಲಿ ಮಾತಾಡಿದ್ದೀನಿ. ನೀವು ಮೀಡಿಯಾದವ್ರಿಲ್ಲ ಅಲ್ಲಿ ಅಷ್ಟೇ. ಅಲ್ಲಿ ಹೋಗಿ SP ಅವ್ರನ್ನ ಮಾತಾಡಿದ್ದೀವಿ. ಜೊತೆಗೆ
ಎರಡೂ ಕಡೆ ಅಲ್ಲಿರುವಂತಹ ಕಾರ್ಪೊರೇಟರ್ಸ್ ಇದ್ದಾರೆ, ಆಮೇಲೆ ಮುಸ್ಲಿಂ ಲೀಡರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಕರೆದುಬಿಟ್ಟು ಮಾತಾಡಿದ್ದೀವಿ. ಎಲ್ಲಿಗೆ? ಅಲ್ಲ, ಈಗ ಹೋಗ್ತೀನಿ ರೀ, ಮಧ್ಯಾಹ್ನ ಹೋಗಿ ಅವ್ರು ಮಾತಾಡಿಸ್ತೀವಿ. ಮನೆ ಹತ್ರ ಅವರು ಕೂಡ ಬಂದಿದ್ದರು, ಅಮಾಯಕರನ್ನ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿ ಬಂದಿದ್ದರು. ಅದರ ರಿಲೇಟೆಡೇ SP ಮೇಡಮ್ ಹತ್ರ ಮಾತಾಡಿದ್ದಾರೆ, ನಾನು ಕೂಡ ಮಾತಾಡಿದ್ದೀನಿ. ಎಲ್ಲ ಶಾಂತಿಯುತವಾಗಿ ನಡೆಯುತ್ತೆ. ನಮ್ಮ ಎಲ್ಲ ಸಪೋರ್ಟ್ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸು, ಎಲ್ಲ ಸಮುದಾಯದವರು ದಾವಣಗೆರೆಯಲ್ಲಿ ನಾವು ಮಾದರಿಯಾಗಿರಬೇಕು ಅಂತ ನನ್ನ ಅನಿಸಿಕೆ. ಒಂದು ಮಾಡೆಲ್ ಭ್ರಾತೃತ್ವದಿಂದ ನಾವು ಇರಬೇಕು ಅನ್ನೋದು ನಮ್ಮ ಘಟನೆ ವಿಚಾರವಾಗಿ ತಮಗೇನು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು? ಯಾವ ಕಾರಣಕ್ಕೆ ಆಯ್ತು ಅಂತೇಳಿ ಹೇಳಿದ್ದಾರೆ? ಅಲ್ಲ, ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದು ಭಾಷಣದಿಂದ ಶುರುವಾಗಿರೋದು. ಎರಡು ಕಮ್ಯುನಿಟಿನವರು ಫೋನ್ನಲ್ಲಿ ವಾಟ್ಸಾಪ್ನಲ್ಲಿ ಫಾರ್ವರ್ಡ್ ಮಾಡ್ಕೊತ ಅದರಿಂದ ಸ್ಟಾರ್ಟ್ ಆಗಿರೋದೇ ಹೊರತು ಅಲ್ಲಿರೋವಂಥ ಹಿಂದೂಸು, ಮುಸ್ಲಿಮ್ಸ್, ಆ ಏರಿಯಾದಲ್ಲಿರೋರು ಅವರೆಲ್ಲ ಶಾಂತಿಯುತವಾಗಿದ್ದಾರೆ. ಇದು ಮೂರನೇ ಅವ್ರು ಯಾರೋ ಮಾಡ್ತಾ ಇರೋವಂಥ ಕೆಲಸ ಅನಿಸುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ರೀತಿ ಆಗುತ್ತೆ ಅಂತೇಳಿ ಆಪಾದನೆ ಮಾಡ್ತಾರೆ ಮೇಡಮ್. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಇದೇ ರೀತಿ ಆಗುತ್ತೆ. ಯಾರು ಮಾಡ್ತಾ ಇದ್ದಾರೆ ಹಂಗಿದ್ರೆ? ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅಧಿಕಾರನ ಕಿತ್ಕೊಳ್ಳಿಕ್ಕೆ ಯಾರು ಮಾಡಬೇಕೋ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಮೇಡಮ್ ಇನ್ನೊಂದು ಮೇಡಮ್, ಆ ಚಿಕ್ಕ ಮಕ್ಕಳೆಲ್ಲ ಬಳಸ್ಕೊಂಡಿದ್ದಾರೆ ಕಲ್ಲು ತೂರಕ್ಕೆ ಅಂತ ವಿಡಿಯೋ ಎಲ್ಲ ಇದೆ, ಅದೆಲ್ಲ ವಿಡಿಯೋ ಇದೆ. ಅಲ್ಲ, ಅದೇ ಬೇಜಾರಾಗದ್ರಿ. ಮುಂದಿನ ಪೀಳಿಗೆಗೆ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂತ. ದೊಡ್ಡವರಾಗಿ ನಾವು ರಾಜಕಾರಣ ಅನ್ನೋದು ಈ ಮಟ್ಟಕ್ಕೆ ಇಳಿಬೇಡ್ದು ಅಂತ ನನ್ನ ಅನಿಸಿಕೆ. ಆಗಿದೆ ಅಂತೇಳಿ ಏನೋ ಕೇಳ್ಬರ್ತಾ ಇದೆ, BJP ಆರೋಪ ಮಾಡ್ತಿದ್ದಾರೆ. ಅಲ್ಲ, BJP ಅವರು ಇದೇ ಆಪರ್ಚುನಿಟಿ ಕಾಯ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆ್ಯಕ್ಚುಲಿ ಒಂದು ಪ್ರಚೋದನಾತ್ಮಕ ಭಾಷಣದಿಂದ ಶುರುವಾಗಿರೋದಿದು. ಇಲ್ಲದ್ರೆ ನಾವು 92ರಲ್ಲಿ ಈ ರೀತಿ ಒಂದು ಹಿಂದೂ ಮುಸ್ಲಿಂ ಅಂತೆ ಗಲಾಟೆ ಶುರುವಾಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಶಾಂತಿಯುತವಾಗಿ ನಾವಿದ್ದೀವಿ. ಒಂದು ಭಾಷಣದಿಂದ ಅದು ವೈರಲ್ ಆಯಿತು. ಜೊತೆಗೆ ಮೊಬೈಲ್ನಲ್ಲಿ ಫಾರ್ವರ್ಡ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿದೆ ಅನಿಸುತ್ತೆ ನನಗೆ. ಏಕೆಂದರೆ ಏನೇ ಒಂದು ಮೈಲೇಜಿಗೋಸ್ಕರ ಮಾಡ್ತಾ ಇರೋದು, ಶಾಂತಿ ನೆಮ್ಮದಿ ಹಾಳು ಮಾಡಲಿಕ್ಕೆ. ಸದ್ಯಕ್ಕೆ ಸಂಸದರಾಗಿ ನಾನು ಆಯಿತು, ಮತ್ತು ಉಸ್ತುವಾರಿ ಸಚಿವರು SS ಮಲ್ಲಿಕಾರ್ಜುನವರು, ಅಪ್ಪಾಜಿಯವರು, ನಾವೆಲ್ಲ SP ಅವ್ರ ಹತ್ರ ಮಾತಾಡಿದ್ದೀವಿ. DC ಅವ್ರ ಗಮನದಲ್ಲೂ ಇದೆ. ಶಾಂತಿಯುತವಾಗಿದೆ ಸ್ಥಿತಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಈಗ ಎಲ್ಲ ನಿಧಾನಕ್ಕೆ ನಾರ್ಮಲ್ಸಿಗೆ ಬರ್ತಾಯಿದೆ ಎಲ್ಲ ಸಿಚುವೇಶನು. ಆಮೇಲೆ ಇದರಲ್ಲಿ ಯಾರ್ಯಾರು ತಪ್ಪಿದೆ ಅವ್ರಿಗೂ ಕೂಡ ತನಿಖೆ ಆಗುತ್ತೆ. ತಪ್ಪಿರೋರಿಗೆ ಅವರು ಕರೆಕ್ಟಾಗಿ ಸುಮಾರು ಜನನ್ನು ಅಲ್ಲಿ ಎರಡೂ ಕಡೆಯಿಂದ ಕಲ್ಲು ತೂರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು, ಎರಡೂ ಇನ್ಸಿಡೆಂಟ್ನಲ್ಲಿ ಅವರನ್ನು ಕೂಡ ಪೊಲೀಸ್ನವ್ರು ವಶಕ್ಕೆ ತೊಗೊಂಡಿದ್ದಾರೆ. ಒಂದು ಎನ್ಕ್ವೈರಿ ಆಗುತ್ತೆ, ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಂದಿನ ಕ್ರಮ ತಗೊಳ್ತೀವಿ. ಸಾಕಷ್ಟು ಹಿಂದೂಗಳ ಮನೆಗೆ ಕಲ್ಲು ತೂರಿದ್ದಾರೆ. ಇದುವರೆಗೂ ಶಾಸಕರು ಬಂದಿಲ್ಲ, ಸಂಸದರು, ಸಚಿವರು ಬಂದಿಲ್ಲ. ಇಲ್ಲ, ಅದೇನೂ ಇಲ್ಲ ರೀ. ನಾವು SP ಅವ್ರನ್ನ ಹೋಗಿ ಅಲ್ಲಿ ಮಾತಾಡಿದ್ದೀನಿ. ನೀವು ಮೀಡಿಯಾದವ್ರಿಲ್ಲ ಅಲ್ಲಿ ಅಷ್ಟೇ. ಅಲ್ಲಿ ಹೋಗಿ SP ಅವ್ರನ್ನ ಮಾತಾಡಿದ್ದೀವಿ. ಜೊತೆಗೆ ಎರಡೂ ಕಡೆ ಅಲ್ಲಿರುವಂತಹ ಕಾರ್ಪೊರೇಟರ್ಸ್ ಇದ್ದಾರೆ, ಆಮೇಲೆ ಮುಸ್ಲಿಂ ಲೀಡರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಕರೆದುಬಿಟ್ಟು ಮಾತಾಡಿದ್ದೀವಿ. ಎಲ್ಲಿಗೆ? ಅಲ್ಲ, ಈಗ ಹೋಗ್ತೀನಿ ರೀ, ಮಧ್ಯಾಹ್ನ ಹೋಗಿ ಅವ್ರು ಮಾತಾಡಿಸ್ತೀವಿ. ಮನೆ ಹತ್ರ ಅವರು ಕೂಡ ಬಂದಿದ್ದರು, ಅಮಾಯಕರನ್ನ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿ ಬಂದಿದ್ದರು. ಅದರ ರಿಲೇಟೆಡೇ SP ಮೇಡಮ್ ಹತ್ರ ಮಾತಾಡಿದ್ದಾರೆ, ನಾನು ಕೂಡ ಮಾತಾಡಿದ್ದೀನಿ. ಎಲ್ಲ ಶಾಂತಿಯುತವಾಗಿ ನಡೆಯುತ್ತೆ. ನಮ್ಮ ಎಲ್ಲ ಸಪೋರ್ಟ್ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸು, ಎಲ್ಲ ಸಮುದಾಯದವರು ದಾವಣಗೆರೆಯಲ್ಲಿ ನಾವು ಮಾದರಿಯಾಗಿರಬೇಕು ಅಂತ ನನ್ನ ಅನಿಸಿಕೆ. ಒಂದು ಮಾಡೆಲ್ ಭ್ರಾತೃತ್ವದಿಂದ ನಾವು ಇರಬೇಕು ಅನ್ನೋದು ನಮ್ಮ ಘಟನೆ ವಿಚಾರವಾಗಿ ತಮಗೇನು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು? ಯಾವ ಕಾರಣಕ್ಕೆ ಆಯ್ತು ಅಂತೇಳಿ ಹೇಳಿದ್ದಾರೆ? ಅಲ್ಲ, ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದು ಭಾಷಣದಿಂದ ಶುರುವಾಗಿರೋದು. ಎರಡು ಕಮ್ಯುನಿಟಿನವರು ಫೋನ್ನಲ್ಲಿ ವಾಟ್ಸಾಪ್ನಲ್ಲಿ ಫಾರ್ವರ್ಡ್ ಮಾಡ್ಕೊತ ಅದರಿಂದ ಸ್ಟಾರ್ಟ್ ಆಗಿರೋದೇ ಹೊರತು ಅಲ್ಲಿರೋವಂಥ ಹಿಂದೂಸು, ಮುಸ್ಲಿಮ್ಸ್, ಆ ಏರಿಯಾದಲ್ಲಿರೋರು ಅವರೆಲ್ಲ ಶಾಂತಿಯುತವಾಗಿದ್ದಾರೆ. ಇದು ಮೂರನೇ ಅವ್ರು ಯಾರೋ ಮಾಡ್ತಾ ಇರೋವಂಥ ಕೆಲಸ ಅನಿಸುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ರೀತಿ ಆಗುತ್ತೆ ಅಂತೇಳಿ ಆಪಾದನೆ ಮಾಡ್ತಾರೆ ಮೇಡಮ್. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಇದೇ ರೀತಿ ಆಗುತ್ತೆ. ಯಾರು ಮಾಡ್ತಾ ಇದ್ದಾರೆ ಹಂಗಿದ್ರೆ? ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅಧಿಕಾರನ ಕಿತ್ಕೊಳ್ಳಿಕ್ಕೆ ಯಾರು ಮಾಡಬೇಕೋ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಮೇಡಮ್ ಇನ್ನೊಂದು ಮೇಡಮ್, ಆ ಚಿಕ್ಕ ಮಕ್ಕಳೆಲ್ಲ ಬಳಸ್ಕೊಂಡಿದ್ದಾರೆ ಕಲ್ಲು ತೂರಕ್ಕೆ ಅಂತ ವಿಡಿಯೋ ಎಲ್ಲ ಇದೆ, ಅದೆಲ್ಲ ವಿಡಿಯೋ ಇದೆ. ಅಲ್ಲ, ಅದೇ ಬೇಜಾರಾಗದ್ರಿ. ಮುಂದಿನ ಪೀಳಿಗೆಗೆ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂತ.